ಎಲ್ಲರಿಗೂ ನಮಸ್ತೆ. ಮರ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾಟಿ ಕೋಳಿಯಿಂದ ಫ್ರೈ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಫ್ರೈ ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೊಳ್ತೀನಿ. ಮಸಾಲಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಸ್ವಲ್ಪ ತೊಗೊಳ್ಳಿ, ಮಸಾಲ ಸ್ವಲ್ಪ ಆದರೆ ಸಾಕು. ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು. ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿಲ್ಲ, ಟೊಮೆಟೊ ಬೇಡ. ನಾಟಿ ಕೋಳಿನ ನೀಟಾಗಿ ಅರಿಶಿನ ಹಾಕಿ ತೊಳೆದಿಟ್ಟಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಜೊತೆ ಧನಿಯಾ ಇದೆ, ಹಾಗಾಗಿ ನಾನು ಸಪ್ರೇಟಾಗಿ ಧನಿಯಾ ಪುಡಿ ಹಾಕ್ತಾಯಿಲ್ಲ. ನೀವು 1 ಸ್ಪೂನ್ ಧನಿಯಾ ಪುಡಿ ಹಾಕಿ. ಆಮೇಲೆ ಅರಿಶಿನ, ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಒಂದು ಅರ್ಧ ಗಂಟೆ ಆದರೂ ಇದು ಇಡಬೇಕು. ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಹೊತ್ತಿಡಿ. ಈಗ ನಾನು ಕುಕ್ಕರಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾನು ನಾಟಿ ಕೋಳಿನ ಹಾಕ್ತಾಯಿದ್ದೀನಿ. ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತೀನಿ. ಒಂದು 2 ನಿಮಿಷ ಫ್ರೈ ಮಾಡಿ. 2 ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ. ಲೋ ಫ್ಲೇಮಲ್ಲಿ ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ. ಈಗ ಅದಕ್ಕೆ ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕ್ಬಿಟ್ಟು ಚಿಕನ್ ಬೇಯೋಷ್ಟು ನೀರು ಹಾಕ್ತೀನಿ. ಇದಕ್ಕೆ ನೀರು ಜಾಸ್ತಿ ಹಾಕಬೇಡಿ, ಇದು ಫ್ರೈ ಇರೋದ್ರಿಂದ ಇದು ನೀರು ಇರಬಾರ್ದು. ಚಿಕನ್ ಬೇಯೋಷ್ಟು ಮಾತ್ರ ನೀರು ಹಾಕಿ ಸಾಕು. ಇದು ಒಳ್ಳೆ ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿ ಜಾಸ್ತಿ ಗ್ರೇವಿ ಇರಲ್ಲ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾನು 5 ವಿಷಲ್ ಕೊಡ್ತೀನಿ. ನಾಟಿ ಕೋಳಿ ಬೇಗ ಬೇಯೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. 5 ವಿಷಲ್ ಆದರೂ ಬೇಕು. ನೋಡಿ, ಈಗ 5 ವಿಷಲ್ ಆದಮೇಲೆ ಈ ಥರ ಆಗಿದೆ ನೋಡಿ. ಕಮ್ಮಿ ನೀರು ಹಾಕಿದರೂ ಕೂಡ ಇದರಲ್ಲಿ ಎಷ್ಟು ನೀರಿನ ಅಂಶ ಇದೆ. ಈಗ ಚಿಕನ್ ಬೆಂದಿದೆಯಾ ಅಂತ ನೋಡ್ತೀನಿ. ಏನಾದ್ರು ಈ ಟೈಮಲ್ಲಿ ಬೆಂದಿಲ್ಲ ಅಂದರೆ ಮತ್ತೆ 1-2 ವಿಷಲ್ ಕೊಟ್ಟರೆ ಬೇಯುತ್ತೆ. ನಾನೀಗ ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ತೀನಿ. ಹೈ ಫ್ಲೇಮಲ್ಲಿ ಕುದಿಸಿದರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಲಿ. ಈ ಟೈಮಲ್ಲಿ ರುಚಿ ನೋಡಿ, ಉಪ್ಪು ಸರಿ ಇದೆಯಾ ಅಂತ. ಮಾಡೋದು ತುಂಬ ಈಸಿ, ಅಷ್ಟೇ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಇದು ಚೆನ್ನಾಗಿ ಕುದ್ದಿ ನೀರು ಫುಲ್ ಹೋಗಿ ಡ್ರೈ ಆಗಲಿ, ಅಲ್ಲಿವರೆಗೂ ನಾನು ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡ್ತೀನಿ. ಈಗ ನೋಡಿ ಆಗಿದೆ, ಇಷ್ಟ ಆದರೆ ಸಾಕು. ಇದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಇದು ನಾಟಿ ಕೋಳಿ ಫ್ರೈ. ಈ ರೀತಿ ಒಂದು ಸಲ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.